ಸ್ಟಾರ್ ದರ್ಶನ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಆದರೆ ಎರಡನೇ ಬಾರಿಯೂ ಕೂಡ ಜೈಲಲ್ಲೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಪರಿಸ್ಥಿತಿ ದರ್ಶನ್ಗೆ ಬಂದಿದೆ. ಅವರೇ ಮಾಡಿಕೊಂಡಿರುವಂಥ ಪರಿಸ್ಥಿತಿಗೆ, ಅವರೇ ತಂದಿಟ್ಕೊಂಡಿರುವಂಥ ಪರಿಸ್ಥಿತಿಗೆ. ಆದರೆ ಅಭಿಮಾನಿಗಳೆಲ್ಲ ಈಗ ಒಂದು ರೀತಿಯಾಗಿ ಕೂತ್ಕೊಂಡಿದ್ದೀನಿ, ಗುರಾಯಿಸ್ಬೇಡ, ಕಣ್ ಕೆಳಗೆ ಹಾಕುಂತೆಲ್ಲ ಅಂದ್ರೆ ನೋವಿನಲ್ಲೇ ಬರ್ತ್ಡೇಯನ್ನ ಆಚರಿಸುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟುಹಬ್ಬ. ಜೈಲಲ್ಲೇ ಬರ್ತ್ಡೇಯನ್ನ ದರ್ಶನ್ ಮಾಡಿಕೊಳ್ಳುತ್ತಾ ಇರೋದು. ಈ ಬಾರಿಯ ಹುಟ್ಟುಹಬ್ಬದ ದಿನವೂ ಕೂಡ ಜೈಲಲ್ಲೇ ದರ್ಶನ್ ಇರೋದು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ದರ್ಶನ್ ಇದ್ದಾರೆ. ಎರಡನೇ ಬಾರಿ ಜೈಲು ಸೇರಿ ಜೈಲಿನಲ್ಲೇ ದಾಸ ಬರ್ತ್ಡೇಯನ್ನ ಆಚರಿಸಿಕೊಳ್ಳುತ್ತಾ ಇರೋದು. ಜೈಲಲ್ಲಿ ಇದ್ರೂ ಸಹ ಯಾವುದೇ ರೀತಿಯಾಗಿ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಏನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಜೈಲಲ್ಲಿ ಇದ್ರೂ ಕೂಡ, ಕಾರಣ ಅವರ ಅಭಿಮಾನಿಗಳಿರೋದೇ ಹಾಗೆ. ಅವ್ರು ಏನ್ ಮಾಡಿದ್ರು ಕೂಡ ಅವರೇ ಅಭಿಮಾನಿಗಳು, ಅವರ ನಿರಾಕರಿಸೋದಿಲ್ಲ. ಅಂದಮೇಲೆ ಅವ್ರು ಹೆಂಗಿದ್ರು ನಾವು ಅಭಿಮಾನಿನೇ ಅಂತ ಹೇಳ್ತಾರೆ ಅವರ ಅಭಿಮಾನಿಗಳು. ಸೊ ಹಾಗಾಗಿ ಈಗ ಎಷ್ಟೇ ಅವರು ಏನೇ ಇದ್ರೂ ಕೂಡ, ಯಾವುದೇ ಆರೋಪವನ್ನು ಹೊತ್ಕೊಂಡಿದ್ರು ಕೂಡ, ಜೈಲಲ್ಲಿದ್ದರೂ ಕೂಡ ಅವರ ಅಭಿಮಾನಿಗಳು ಮಾತ್ರ ನಾವು ಈ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ಕಡಿಮೆ ಮಾಡ್ಕೊಳ್ಳೋದಿಲ್ಲ, ನಾವು ಬರ್ತ್ಡೇಯನ್ನು ಆಚರಿಸ್ಕೊಂಡೇ ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಸೊ ಇವತ್ತು ಯಾವ ರೀತಿಯಾಗಿರುತ್ತೆ ಜೈಲಲ್ಲಿ? ಆಕ್ಚುಲಿ ಬರ್ತ್ಡೇ ಅಂದ್ರೆ ಹೇಗಿರುತ್ತೆ? ಏನ್ ಮಾಡ್ತಾರೆ? ಅಲ್ಲೇನಾದ್ರೂ ಕೇಕ್ ಕಟ್ ಮಾಡ್ತಾರಾ? ಮೋಹನ್ ಚಂದ್ರ ಕರಮ್ಮು ಅಲ್ಲೇನಾದ್ರೂ ಸ್ವೀಟ್ ಎಲ್ಲ ಹಂಚ್ತಾರ? ಸೆಲೆಬ್ರೇಷನ್ ಮಾಡಕ್ಕೆ ಏನಾದರೂ ಅವಕಾಶ ಇರುತ್ತಾ? ಉಳಿದಂತಹ ಆರೋಪಿಗಳವ್ರಿಗೆ ವಿಶ್ ಮಾಡಕ್ಕೆ ಏನಾದರೂ ಅವಕಾಶ ಇರುತ್ತಾ? ಅಥವಾ ಒಂಟಿಯಾಗಿರ್ಬೇಕಾಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಳೋಣ. ಆನೇಕಲ್ನಿಂದ ನನ್ನ ಸಹೋದ್ಯೋಗಿ ಅಂಬರೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಶ್, ಸಾಮಾನ್ಯವಾಗಿ ಈಗ ಆಚೆ ಇದ್ದಿದ್ರೆ ದರ್ಶನ್ ಅವರ ಬರ್ತ್ಡೇನೆ ಬೇರೆ ರೀತಿ ಆಗ್ತಾ ಇತ್ತು. ಆದ್ರೆ ಈಗ ಜೈಲಿನಲ್ಲಿ ಇದ್ದಾರೆ ಅಂದ ನಂತರ ಹೇಗಿರುತ್ತೆ? ಸಾಮಾನ್ಯವಾಗಿ ಜನರ ಕುತೂಹಲ ಏನು ಅಂತಂದ್ರೆ, ಆಯ್ತಪ್ಪ ಜೈಲಿನಲ್ಲಿ ಬರ್ತ್ಡೇ ಹೇಗೆ ಸಂಭ್ರಮ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರ? ಕೇಕ್ ಕಟಿಂಗ್ ಇರುತ್ತಾ? ಏನಾದರೂ ಸಿಹಿ ಹಂಚ್ತಾರ? ಇನ್ನುಳಿದಂತಹ ಕೈದಿಗಳೆಲ್ಲ ಅವರಿಗೆ ವಿಶ್ ಮಾಡಕ್ಕೆ ಅವಕಾಶ ಇರುತ್ತಾ? ಆರೋಪಿ ಆಗಿರುವಂತವ್ರು ಕೂಡ ಏನಾದರೂ ವಿಶ್ ಮಾಡಕ್ಕೆ ಅವಕಾಶ ಇರುತ್ತಾ? ಹೇಗಿರುತ್ತೆ ಜೈಲಲ್ಲಿ? ಅರುಣ್, ಖಂಡಿತ ನಟ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದಷ್ಟು ಅವರ ಅಭಿಮಾನಿಗಳು ಸಡಗರ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಒಂದಷ್ಟು ಸಾಮಾಜಿಕ ಕಳಕಳಿಯಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇರುವಂತದ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಎರಡನೇ ಬರ್ಡೇನ ಜೈಲಿನಲ್ಲೇ ಆಚರಣೆ ಮಾಡ್ಕೊಳ್ತಾ ಇದ್ದದ್ದು. ಮೊದಲನೇ ಬರ್ಡೇಗೆ ಒಂದಷ್ಟು ರಾಜ್ಯೋತ್ಸವ ಸಿಕ್ಕಿತ್ತು. ಹಾಗಾಗಿ ಒಂದಷ್ಟು ಸಾಮಾನ್ಯವಾಗಿ ಅಲ್ಲಿ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ರು. ಜೊತೆಗೆ ಆಗಿದ್ದಂತಹ ಕೈದಿಗಳಿರ್ಬೋದು ಅಥವಾ ಸಿಬ್ಬಂದಿ ವರ್ಗನೂ ಸಹ ಒಂದಷ್ಟು ಬರ್ಡೇ ದಿವಸ ವಿಶ್ ಮಾಡುವಂತದ್ದು ಸಾಮಾನ್ಯ ಆಗಿತ್ತು. ಆದ್ರೆ ಈಗ ಜೈಲಿನಲ್ಲಿ ಸಂಪೂರ್ಣವಾಗಿ ಟೈಟ್ ಆಗಿರೋ ಹಿನ್ನೆಲೆ ಒಂದಷ್ಟು ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಆದ್ರೆ ಅವರ ಬ್ಯಾರಕ್ ನಲ್ಲಿ ಇರುವಂತಹ ಕೈದಿಗಳು ಅಥವಾ ಅವರ ಸಹಪಾಠಿಗಳು ಯಾರಾದ್ರೂ ವಿಚಾರಣಾಧೀನ ಕೈದಿಗಳು ಇರ್ತಾರೆ, ಅವರು ವಿಶ್ ಮಾಡ್ಬೋದು. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ಸೆಲೆಬ್ರೇಷನ್ ಸಹ ಮಾಡಕ್ಕೆ ಅವಕಾಶ ಸಿಗಲ್ಲ ಅಲ್ಲಿ. ಅಂದ್ರೆ